ಹಲೋ ನನ್ನ ವೀಕ್ಷಕರೇ, ಇವತ್ತು ನಾನು ಮಾಡೋದಕ್ಕೆ ಹೋಗ್ತಾ ಇರೋದು ಮೊಸಪ್ ಸಾಂಬಾರು. ನನಗಿಷ್ಟ ಇರೋ ಎಲ್ಲ ಸೊಪ್ಪನ್ನ ಬಳಸ್ಕೊಂಡು ಇವತ್ತು ಮೊಸಪ್ ಸಾಂಬಾರು ಮಾಡ್ತಾಯಿದ್ದೀನಿ. 4-5 ಸಲ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ ಹಾಕ್ತಾಯಿದ್ದೀನಿ. ನಿಮ್ಮಿಷ್ಟದ ಪ್ರಕಾರ 2 ಥರದ ಬೇಳೆ ಹಾಕ್ಕೊಳ್ಳಿ. ಚೆನ್ನಾಗಿ ತೊಳೆದಿರೋಂಥ ಬೇಳೆ ಹಾಕ್ಕೊಳ್ಳಿ. ಅದರ ಜೊತೆಗೆ ನಾವು ತೊಳ್ಕೊಂಡಿರೋಂಥ ಸೊಪ್ಪನ್ನ ಹಾಕ್ಕೊಂಡು ಎಷ್ಟೆಲ್ಲ ತೊಳ್ಕೊಂಡಿರ್ತೀವೋ ಅಷ್ಟನ್ನು ಯೂಸ್ ಮಾಡ್ತಾಯಿದ್ದೀವಿ. ನಿಮ್ಮ ಇಷ್ಟದಂತೆ ಕತ್ತರಿಸಿ ಅಥವಾ ಹಾಗೆ ಆದರೂ ಯೂಸ್ ಮಾಡ್ಬೋದು. ಆದರೆ ಮಣ್ಣೆಲ್ಲ ಹೋಗೋ ಥರ ತೊಳ್ಕೊಂಡಿರಬೇಕು. ಇವಾಗ ನಮಗೆ ಖಾರದ ತಕ್ಕಂತೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿನೂ ಬಳಸ್ಬೋದು. ಇವಾಗ ನಿಮ್ಮ ರುಚಿ ತಕ್ಕಂತೆ ಟೊಮೆಟೊಗಳನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 4-5 ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಅರ್ಧ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಅರಿಶಿಣ ಯೂಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಜೀರಿಗೆ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಇವಾಗ ಎಲ್ಲ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡೋಣ. 2-3 ವಿಷಲ್ ಹಾಕಿಸಿ. ನಾನಿಲ್ಲಿ ಸಪ್ರೇಟ್ ಮಾಡಿರೋ ರೀತಿ ನೀವು ಸಪ್ರೇಟ್ ಮಾಡ್ಕೊಳ್ಳಿ. ನೀರು ಮತ್ತು ಬೇಳೆ ಹಾಗೆ ಉಳಿಸ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಕಾಯಿ, ಆಗಲೇ ಸಪ್ರೇಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಟೊಮೆಟೊ, ಜೀರಿಗೆ, ಬೆಳ್ಳುಳ್ಳಿ, ಸೊಪ್ಪು ಬಿಟ್ಟು ಇನ್ನೆಲ್ಲನೂ ಹಾಕೊಳ್ಳೋಣ. ಬಿಸಿ ಆರೋ ತನಕ ವೆಯ್ಟ್ ಮಾಡಿ. ಅದಾದಮೇಲೆ ಎಲ್ಲನೂ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಬೇಳೆ ಸಪ್ರೇಟಾಗಿ ಇಟ್ಟಿರೋಣ. ಇದನ್ನು ನುಣ್ಣಗೆ ರುಬ್ಬಿಕೊಂಡು ಒಂದು ಬಾಣಲಿಗೆ ಎಣ್ಣೆ, ಅದಕ್ಕಾದ ನಂತರ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಈಗ ಬೇಳೆ ಮತ್ತು ನೀರೇನು ಮಿಕ್ಕಿತ್ತಲ್ಲ ಅದನ್ನು ಈ ಒಗ್ಗರಣೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿ ರುಬ್ಕೊಂಡಿರೋಂಥ ಮಿಕ್ಸ್ಚರನ್ನು ಈ ಬಾಣಲಿಗೆ ಟ್ರಾನ್ಸ್ಫರ್ ಮಾಡೋಣ. ಈಗ ಸೊಪ್ಪೇನಿತ್ತಲ್ಲ ಆ ಸೊಪ್ಪು ತಣ್ಣಗಾಗಿರುತ್ತೆ. ಅದನ್ನು ಮಿಕ್ಸಿಗೆ ತಗೊಂಡು ಬರೀ 1 ಇಲ್ಲ 2 ನಿಮಿಷ ಮಿಕ್ಸಿಯಲ್ಲಿ ರುಬ್ಬಿಸೋಣ. ಆದರೆ ಆ ಸೊಪ್ಪು ನುಣ್ಣಗೆ ಸಿಗಬೇಕು. ತುಂಬ ಪೇಸ್ಟ್ ಆಗೋ ಥರ ಮಾಡ್ಕೋಬೇಡಿ. ಈಗ ಪೇಸ್ಟ್ ಆಗಿರೋದನ್ನ ಆ ಬಾಣಲಿಗೆ ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆಹಣ್ಣಿನ ನೀರು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಈಗ ನಾವು ಹಾಕಿರೋಂಥ ಮಿಕ್ಸ್ಚರ್ನ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೇಯೋ ತನಕ ಅದನ್ನು ಬಿಡಬೇಕು. ಈಗ ಬಿಸಿ ಬಿಸಿಯಾದ ಮೊಸಪ್ ಸಾಂಬಾರು ತಿನ್ನೋದಕ್ಕೆ ರೆಡಿ. ಇನ್ನೂ ಯಾರ್ಯಾರು ಅಡುಗೆ ಸ್ಟೋರೀಸ್ ಸ್ನೇಹ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.